ಯಾವಾಗಲೂ ಸದಾ ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ, ಇವ್ರು ಏನು ತಪ್ಪು ಮಾಡ್ತಾ ಇರ್ತಾರೆ? ಇವ್ರನ್ನ ಹೆಂಗೆ ಖಂಡಿಸ್ಬೋದು ನಾವು? ಇವರಿಗೆ ನಾವು ಹೆಂಗೆ ಬೈಬೋದು? ಕರೆಕ್ಟ್. ಅಥವಾ ಇವ್ರಿಗೆ ಹೆಂಗೆ ಕ್ರಿಟಿಸೈಸ್ ಮಾಡ್ಬೇಕು ನಾವು? ಎಲ್ಲ ಕೆಲಸನೂ ಮಾಡಿರ್ತಾರೆ ಪಾಪ. ಲಾಸ್ಟಲ್ಲಿ ಅಡುಗೆನೂ ಕಷ್ಟ ಬಿದ್ದು ಮಾಡಿರ್ತಾರೆ. ಸಾರಿಗೆ ಒಂದೇ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗ್ತಿದ್ದಂಗೆನೆ ಏನೆಲ್ಲ ಮಾತಾಡ್ತಾರೆ ಅಲ್ವಾ? ಕರೆಕ್ಟ್. ಅಥವಾ ಗಂಡು ಜೀವ ಏನೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾರೆ. ಸಂಜೆ ಮನೆಗೆ ಬಂದಾಗ ಯಾವುದೋ ಸಣ್ಣ ವಿಚಾರಕ್ಕೆ ತಗೊಂಡು ಜಗಳ ಮಾಡ್ತಾರೆ. ಇದೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, ನಾವು ಏನನ್ನ ಗಮನಿಸ್ತಾ ಇದ್ದೀವಿ? ನಮ್ಮ ಜೀವನ ಹತ್ಲಾಗ ಹೋಗ್ತಾ ಇದೆ. ನೀವು ಒಂದು ಸಂಸಾರದೊಳಗಡೆ ಒಂದು ನೆಗೆಟಿವಿಟಿನ ಗಮನಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ, ನಮ್ಮ ಸಂಸಾರ ನೆಗೆಟಿವಿಟಿ ಕಡೆ ಸಾಗ್ತಾ ಇದೆ. ಒಂದು ಪಾಸಿಟಿವ್ ಯೂನಿಯನ್ ಆಗ್ತಾ ಇಲ್ಲ ಅಲ್ಲಿ. ಆದರೆ ಒಂದೇ ಒಂದು ಫ್ಯಾಮಿಲಿ ಒಳಗಡೆ ಒಂದು ಅಪ್ಪ, ಅಮ್ಮ, ಹೆಂಡತಿ, ಮಕ್ಳು ಇವರೆಲ್ಲ ಸೇರ್ಕೊಂಡು ಅವರಲ್ಲಿ ಇರ್ತಕ್ಕಂಥದ್ದು ಒಂದೊಂದೇ ವಿಚಾರಗಳನ್ನು, ಒಳ್ಳೆ ವಿಚಾರಗಳನ್ನು ಹೆಕ್ಕಿ ಹೇಳ್ತಾ ಹೋಗೋದು. ನನಗಿದು ಇಷ್ಟ ಆಯಿತು, ಚೆನ್ನಾಗಿದೆ, ಇವತ್ತು ಚೆನ್ನಾಗಿ ಕಾಣ್ತಿದ್ಯಾ, ಡ್ರೆಸ್ ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟಿದೆ ಗಮನಿಸೋದಕ್ಕೆ. ಹೌದು. ಕರೆಕ್ಟಾ? ತುಂಬಾ ಕಾಫಿ ಚೆನ್ನಾಗಿ ಮಾಡಿದೀಯಾ, ಟೀ ಚೆನ್ನಾಗಿ ಮಾಡಿದೀಯಾ, ಕರೆಕ್ಟ್. ಸೊ ಅಡುಗೆ ಚೆನ್ನಾಗಿ ಮಾಡಿದೀಯಾ ಅಲ್ವಾ? ಸೊ ಟೇಸ್ಟ್ ಆಗಿದೆ, ಸಾಂಬಾರು ಟೇಸ್ಟ್ ಎಷ್ಟೊಂದಿದೆ. ಆದರೆ ಗಂಡು ಮಕ್ಕಳಿಗೂ ಗಮನಿಸೋದು ಅಷ್ಟೇ ಇದೆ. ಎಲ್ಲವನ್ನ ಬಿಟ್ಟು ಬರೀ ನೆಗೆಟಿವಿಟಿ ಕಡೆನೇ ಫೋಕಸ್ ಮಾಡ್ತಾ ಇದ್ರೆ, ಮಾಡ್ತಾ ಇರ್ತಕ್ಕಂಥ ತಪ್ಪುಗಳ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ರೆ, ಅದು ಎಲ್ಲಿಗೆ ಹೋಗಬೇಕು?